ಇದು 2 ಎಕರೆ 2.25 ಎಕರೆ ಕೆಂಪು ಮಣ್ಣು ನೋಡ್ಬೋದು. ಈ ಥರ ಇಲ್ಲಿ ಬ್ಯಾಕ್ ಡ್ರಾಪಲ್ಲಿರುವಂಥ ಲ್ಯಾಂಡು. ಸೊ ಎಲ್ ಶೇಪಲ್ಲಿ ಬರುತ್ತೆ. ಈಗ ಉಳ್ಳಿ ಹಾಕಿದಾರಲ್ಲ, ಉಳ್ಳಿ ಹಾಕಿರೋದು ಒಂದು ಪೀಸು. ಇಲ್ಲಿ ಖಾಲಿ ತೆಕ್ಕಲು ಏನು ಬಿದ್ದಿದೆ ಅಲ್ಲಿ ಕೆಂಪು ಮಣ್ಣು ನೋಡ್ಬೋದು. ಈ ಖಾಲಿ ತೆಕ್ಕಲೆಲ್ಲ ಏನಿದೆ ಇದು ಒಂದು ಪೀಸು. ಸೊ ಎಲ್ ಶೇಪಲ್ಲಿ ಬರುತ್ತೆ. 2.25 ಎಕರೆ ನೋಡ್ಬೋದು. ಇದು ಕೆಂಪು ಮಣ್ಣು ಯಾವ ಥರ ಇದೆ ಅಂತೇಳಿ. ಈ ಥರ ಇಲ್ ಡ್ರಾಪ್ ಬ್ಯಾಕ್ ಸೈಡ್ಲಿ ಇರುವಂಥ ಲ್ಯಾಂಡು. ಇದರಲ್ಲಿ 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಸಿಗುತ್ತೆ. ಕೆಂಪು ಮಣ್ಣು ಉಳ್ಳಿ ಹಾಕಿರೋದು ಮತ್ತು ನಾನು ನಿಂತಿರುವಂಥ ಈ ಖಾಲಿ ಭೂಮಿ ಏನಿದೆ ಇದು ಟೋಟಲ್ 2.25 ಎಕರೆ. ಇದರಲ್ಲಿ ಒಂದಷ್ಟು ಒಂದು 7-8 ಹುಣಸೆ ಮರಗಳಿದ್ದಾವೆ. ಎಷ್ಟು ತುಂಬ ವಯಸ್ಸಾದ ಹಳೆ ಹುಣಸೆ ಮರಗಳು. ಸೊ ಈಗ ನಾನು ನಿಂತಿರೋದು ಕೂಡ ಈ ಲ್ಯಾಂಡಿಗೆ ಸೇರ್ಕೋತದೆ. ಇದು ಲ್ಯಾಂಡಲ್ಲಿ ಹೋಗಿರುವಂಥ ಮೇಲ್ಗಡೆ ಬೆಟ್ಟದ ಮೇಲಿಂದ ಹರ್ಕೊಬರುವಂಥ ಮಳೆಗಾಲದಲ್ಲಿ ಹಳ್ಳ ನೋಡಿ. ಇದಕ್ಕೆ ಸಣ್ಣದಾಗಿ ಚೆಕ್ ಡ್ಯಾಮ್ ಕೂಡ ಕಟ್ಟಿದ್ದಾರೆ. ಕೆಂಪು ಮಣ್ಣು ನೋಡ್ಬೋದು. ಸೊ ಈ ಎಲ್ ಶೇಪಲ್ಲಿ ಏನು ಬರುತ್ತೆ 2 ಎಕರೆ 30 ಗುಂಟೆ. ಆ ಜಾಗಕ್ಕೆ ನಮ್ಮ ಬೈಕ್ ನಿಂತಿದೆ ನೋಡಿ. ಅಲ್ಲಿಂದ ಇಲ್ಲಿಂದ ಜಾಗ ಸ್ಟಾರ್ಟ್ ಆಗುತ್ತೆ. ಈ ಪಾಯಿಂಟಿಂದ ಸಪ್ರೇಟ್ 15 ಅಡಿ ರೋಡ್ನ ರಿಜಿಸ್ಟರ್ ಮಾಡಿಕೊಡ್ತಾರೆ. ಸೊ ಏನು ನೋಡ್ತಾ ಇದ್ದೀವಿ ನಾವು ಖಾಲಿ ಜಾಗ ಇದು. ಅಲ್ಲಿ ಮುಂದೆ ಬಲಗಡೆ ಉಳ್ಳಿ ಹಾಕಿರೋದು. ನಾನು ಹಿಂದಗಡೆಯಿಂದ ಬಂದೆ. ಇಲ್ಲಿಂದ ಸಪ್ರೇಟ್ 15 ಅಡಿ ಈ ಲ್ಯಾಂಡ್ ಸಂಬಂಧಪಟ್ಟಂಗೆ ರೋಡ್ ರಿಜಿಸ್ಟರ್ ಆಗುತ್ತೆ. ಅಲ್ಲಿಂದನೇ ಗೇಟ್ ಇಟ್ಕೊಬೋದು. ಸೊ ಈ 15 ಅಡಿ ರೋಡ್ ಬರೋದಕ್ಕೆ ಇದರಿಂದ ಹಿಂದೆ ಅದಕ್ಕಿಂತ ಮೊದಲು 20 ಅಡಿ ನಕಾಶೆ ರೋಡು, ಒಂದು 400 ಮೀಟರ್ ಅಷ್ಟು ಟಾರ್ ರೋಡಿಂದ. ರೋಡು ಪರವಾಗಿಲ್ಲ, ಹತ್ತಿರ ಅವರಷ್ಟು ಕೇಸ್ ಏನಿಲ್ಲ. ಇದು ನೋಡಿ, ಇದೊಂದು ಮಳೆಗಾಲದಲ್ಲಿ ನೀರು ಸ್ಟೋರ್ ಆಗುವಂಥ ಕೆರೆ. ಆ ಬೆಟ್ಟದಿಂದ ಬರೋದೆಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ನೀರಿಗೇನು ಸಮಸ್ಯೆ ಇಲ್ಲ ಇಲ್ಲಿ. ಸೊ ಈ ಪಾಯಿಂಟಿಂದ 15 ಅಡಿ ರೋಡು ಸಪ್ರೇಟ್ ರಿಜಿಸ್ಟರ್ ಆಗುತ್ತೆ. ಇಲ್ಲಿಂದ ಹಿಂದಕ್ಕೆ 20 ಅಡಿ ನಕಾಶೆ ರೋಡು ಟಾರ್ ರೋಡಿಂದ. ಸೊ ಈ ಥರ ಇಲ್ ಡ್ರಾಪ್ ಬ್ಯಾಕಲ್ಲಿರುವಂಥ 2 ಎಕರೆ 30 ಗುಂಟೆ ಅಲ್ಲ, 2 ಎಕರೆ 32 ಅಥವಾ 34 ಸಮಥಿಂಗ್ ಬರುತ್ತೆ. ಇದೇ ಸಪ್ರೇಟ್ 15 ಅಡಿ ರೋಡು. ಅಲ್ಲಿ ತೋರಿಸಿದ್ನಲ್ಲ ಹುಣಸೆ ಮರಗಳು, ಆ ಸೆಂಟ್ರಿಂದನೇ ಬಂದಿದ್ದು. ಎಡಗಡೆಗೆ ಇರೋದೆಲ್ಲ ಖಾಲಿ ಜಾಗ ತೆಕ್ಕಲು, ಬಲಗಡೆಗೆ ಬರೋದು ಉಳ್ಳಿ ತೋಟ. ಉಳ್ಳಿ ತೋಟ ಅಂದರೆ ಉಳ್ಳಿ ಚೆಲ್ಲಿದಾರಲ್ಲ ಅದು. 2 ಎಕರೆ 32 ಅಥವಾ 34 ಗುಂಟೆ ಕೆಂಪು ಮಣ್ಣು.